ಅಭಿನವ ಭಾರತದ ನಡೆನುಡಿಯ ಸಮಸ್ಯೆಗಳು. ಸ್ನೇಹಿತರೆ, ವಿಜಯ ಕರ್ನಾಟಕ ಅದರ ಜೊತೆಗೆ ಪ್ರತಿ ವಾರ ಒಂದು ಸಪ್ಲಿಮೆಂಟ್ ಇಶ್ಯೂ ಬೋಧಿ ವೃಕ್ಷ ಬರುತ್ತದೆ. ಅದರಲ್ಲಿ ಒಂದು ಅಂಕಣ ಲೇಖನ ಮಹಿಳೆ ಬರೆದಿರ್ತಕ್ಕಂಥದ್ದು. ಆಕೆ ಬರೆದಿದ್ದಾರೆ, ವರ್ಚಸ್ವಿ ಮಹಿಳೆ ದ್ರೌಪದಿ, ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕನಾಶನಂ. ಪಂಚಕನ್ಯಾ ಪಂಚಪತಿವ್ರತೆಯರಲ್ಲ, ಪಂಚಕನ್ಯಾ. ದ್ರೌಪದಿ ವರ್ಚಸ್ವಿ ಮಹಿಳೆ. ಪತಿವ್ರತೆ ಅಂದರೆ ಪತಿಗೆ ದಾಸಿ ಅಂತ ಆ ಅಮ್ಮ ತಿಳ್ಕೊಂಡಿದ್ದಾಳೆ. ಆಕೆ ಈ ಕಾಲದಲ್ಲಂತೂ ದಾಸಿ ಆಗಿರಲ್ಲ. ಹಾಗಾದರೆ ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಈ ವಿಷಯವಾಗಿ ನಾನೇನು ಬರೆದಿದ್ದೇನೆ, ಅದು ಮೂಲ ಹೇಗಿದೆ ಅಂದರೆ, ದಾಸಿ ಅಂತಲೇ ಬರ್ತದೆ. ಹಾಗೆ ದಾಸಿ ಆಗಬಾರ್ದು. ಆ ಒಂದು ಪದವನ್ನು ತೆಗೆದುಹಾಕಿ ಸಂಗಾತಿ ಅಂತ ಬರೆದಿದ್ದರೆ ಆಗದಲ್ವೇ? ಇರಲಿ. ಈಗ ಆ 2 ಪೇಜನ್ನು ನಾನೇನು ಬರೆದಿದ್ದೇನೆ ಅದನ್ನು ನಿಮಗೆ ಹೇಳ್ತೇನೆ. ನಾನು ಆ ಶ್ಲೋಕದಲ್ಲಿ ಏನನ್ನು ಬದಲಾವಣೆ ಮಾಡಿದ್ದೇನೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತದೆ ಅಲ್ವೇ? ಹೆಂಡತಿಯನ್ನು ಏನು ಮಾಡಿದ್ದೇನೆ? ದಾಸಿ ಮಾಡಿದ್ದೇನೆ. ದಾಸಿ ಇದ್ದಿದ್ದೇನೆ ಏನು ಮಾಡಿದ್ದೇನೆ? ವೇದ ಭಾಷ್ಯಕಾರರಾದ ಸಾಯಣಾಚಾರ್ಯರು ಹೇಳುತ್ತಾರೆ, ತದಿದಂ ವಿಪರ್ಯಾಸೇನ ಸಂಬಂಧನಯನಂ ವಿವಾಹಂ. ಗಂಡು ಹೆಣ್ಣು 2 ವಿರುದ್ಧ ಶಕ್ತಿ ಸ್ವಭಾವಗಳು. ಇವುಗಳ ಸಂಬಂಧವನ್ನು ಕುಟುಂಬ ಕಲ್ಯಾಣಾರ್ಥವಾಗಿ ಬೆಸೆಯುವುದೇ ವಿವಾಹ. ಪ್ರಾಕೃತಿಕವಾಗಿ ಗಂಡಿಗೆ ಮೈಮನಗಳಲ್ಲಿ ಹೊರಟುತನ, ಹೆಣ್ಣಿಗೆ ಮೈಮನಗಳಲ್ಲಿ ಮೃದುತನ. ಇಬ್ಬರ ದೈಹಿಕ ಮಿಲನದಲ್ಲಿ ಇನ್ನೊಂದು ಜೀವದ ಸೃಷ್ಟಿ, ಮಾನಸಿಕವಾಗಿಯೂ ಒಂದಾಗಿ ಬೆರೆತು ಬಾಳುವ ಜೀವನ ದೃಷ್ಟಿ. ಆದ್ದರಿಂದ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಪುರುಷ ಪ್ರಕೃತಿಯ 2 ಮೌಲಿಕ ಶಕ್ತಿ ಸ್ವಭಾವಗಳು. ಅಂತೆಯೇ ಗಂಡು ಹೆಣ್ಣಿನ ಅನ್ಯೋನ್ಯ ಸಂಬಂಧ ಹಾಗೂ
ಸಾಮರಸ್ಯವನ್ನು ಸ್ಥಾಪನೆ ಮಾಡುವ ಅವರ ಜೀವಿತದ ಸಭ್ಯರ ಜೀವನದಲ್ಲಿ ಷೋಡಶ ಸಂಸ್ಕಾರಗಳು ಅಂತಾರೆ. ಅವುಗಳಲ್ಲಿ ವಿಶಿಷ್ಟವಾದ ಸಂಸ್ಕಾರವೇ ವಿವಾಹ. ಆ ಬ್ರಹ್ಮಚಾರಿಣಿ ಸಭ್ಯತೆ, ಆ ಬ್ರಹ್ಮಚಾರಿ ಆದವನು ಮದುವೆಗೆ ಮುಂಚೆ, ಆ ಕನ್ಯೆ ಆದವಳು ಅವಳ ಜೀವನದಲ್ಲೂ ಕೂಡ ಹಾಗಿರಬೇಕು. ಅವಳು ಹಾಗೆ ಗಂಡಾಗಿದ್ದವನು ಹೇಗಿರಬೇಕು, ಅವನು ಕೂಡ ಮದುವೆಗೆ ಮುಂಚೆ ಸಭ್ಯನಾಗಿರಬೇಕು, ದೈಹಿಕವಾಗಿ ಮಾನಸಿಕವಾಗಿ. ಈ ಗಂಡು ಹೆಣ್ಣು ಪುರುಷ ಪ್ರಕೃತಿಯ ಎರಡು ಮೌಲಿಕ ಶಕ್ತಿ ಸ್ವಭಾವಗಳು. ಅಂತೆಯೇ ಗಂಡು ಹೆಣ್ಣಿನ ಅನ್ಯೋನ್ಯ ಸಂಬಂಧ ಸಾಮರಸ್ಯವನ್ನು ಸ್ಥಾಪನೆ ಮಾಡುವುದೇ ವಿವಾಹ. ಮೂಲ ಸಂಸ್ಕೃತ ಶ್ಲೋಕ ಹೇಗಿದೆ ಕೇಳಿ. ಕಾರ್ಯೇಷು ಸಂಗಾತಿ, ಕರಣೇಶು ಮಂತ್ರಿ, ಭೋಜ್ಯೇಷು ಮಾತಾ, ಗೃಹದೇಶು ಲಕ್ಷ್ಮೀ, ಶಯನೇಶು ವೈಶ್ಯ, ಕ್ಷಮೆಯ ದರಿತ್ರಿ, ಷಡ್ಧರ್ಮಯುಕ್ತ, ಕುಲಧರ್ಮಪತ್ತಿ. ಕಾರ್ಯೇಷು ಸಂಗಾತಿ, ಕರ್ಣೇಶು ಮಂತ್ರಿ, ಭೋಜ್ಯೇಷು ಮಾತಾ, ಗೃಹದೇಶು ಲಕ್ಷ್ಮೀ, ಶಯನೇಶು ವೈಶ್ಯ, ಕ್ಷಮೆಯ ದರಿತ್ರಿ, ಷಡ್ಧರ್ಮ ಯುಕ್ತ, ಕುಲಧರ್ಮ ಪತ್ನಿ. ಇದು ಗಂಡ ಹೆಂಡತಿಯ ಇಬ್ಬರೂ ಸಮಾನರೆಂಬ ಕಾಲ. ಗಂಡನು ಇಷ್ಟದೇವನೇ, ಸಹಧರ್ಮಿಯೇ, ಕಾಲಾಯ ತಸ್ಮೈ ನಮಃ ಎಂದರು ಜ್ಞಾನಿಗಳು. ನಾವು ಗಣಾತ್ಮಕ ದೃಷ್ಟಿಯಿಂದ ಚಿಂತಿಸಿದರೆ ಗಂಡ ಕಾರ್ಯೇಷು ಸಂಗಾತಿ, ಕರಣೇಶು ಪ್ರಭು, ಭೋಜ್ಯೇಷು ಪಿತಾಮಹ, ಗೃಹದೇಶು ವಿಷ್ಣು, ಶಯನೇಶು ಮದನ, ಕ್ಷಮೆಯ ಯೋಮಃ, ಷಡ್ಧರ್ಮಯುಕ್ತ, ಕುಲಧರ್ಮಪತಿ. ಅದೇ ಶ್ಲೋಕವನ್ನು ನಾನು ಹೀಗೆ ಗಂಡಿಗೆ, ಗಂಡನಿಗೆ, ಗಂಡಾಗುವವನಿಗೆ, ಗಂಡ ವಿವಾಹಿತನಾಗುವ ಅವನು ಹೇಗಿರಬೇಕು? ಕಾರ್ಯೇಷು ಸಂಗಾತಿ, ಕರಣೇಶು ಪ್ರಭು, ಭೋಜ್ಯೇಷು ಪಿತಾಮಹ, ಗೃಹದೇಶು ವಿಷ್ಣು, ಶಯನೇಶು ಮದನ, ಕ್ಷಮೆಯ ದರಿತ್ರಿ, ಕ್ಷಮೆಯ ಯೋಮಃ. ಅವಳು ದರಿತ್ರಿ ಆದರೆ ಇವನು ಕ್ಷಮೆಯ ಯೋಮಃ, ಆಕಾಶದಷ್ಟು, ಅವಳು ಭೂಮಿಯಷ್ಟು ಕ್ಷಮಾಶೀಲಳಾಗಿರಬೇಕು. ಇವನು ಆಕಾಶದ ಯೋಮಃ ಅಂದರೆ ವಿಶಾಲ ಮನೋಭಾವ ಇರಬೇಕು. ತಪ್ಪು ಮಾಡ್ತಾರೆ ಆದರೆ ಷಡ್ಧರ್ಮಯುಕ್ತ, ಕುಲಧರ್ಮ ಪತ್ನಿ. ಆದರೆ ಅನೈತಿಕ ಸಂಬಂಧವನ್ನು ಇಟ್ಕೊಳ್ಬಾರ್ದು. ಪಂಚಕನ್ಯಾತ್ಮರೆ ಅಂದರೆ ಅನೈತಿಕ ಸಂಬಂಧವನ್ನು ಇಟ್ಕೊಳ್ಬೋದು ಅಲ್ವೇ? ಪಂಚಕನ್ಯಾತ್ಮರೆ ಪಾತಕ ನಾಶನಂ ಇಟ್ಕೋಬೋದು. ದ್ರೌಪದಿ ವರ್ಚಸ್ವಿ ಮಹಿಳೆ,
ದ್ರೌಪದಿಗೆ 5 ಜನ ಗಂಡಂದಿರ ಇದ್ದರೂ ಕೂಡ ಅವಳು ಸ್ವಂತ ಸಂಸಾರಿಣಿ ಆಗಿದ್ಲು. ಯಾಕೆಂದರೆ ಪಾಂಡವರಿಗೆ ಬೇರೆ ಬೇರೆ ಇನ್ನೂ ಹೆಂಡತಿಯರಿದ್ದರು. ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಅಂತಃಪುರ ಇತ್ತು. ಆ ಹೆಂಡತಿಯರಿದ್ದರು. ದ್ರೌಪದಿ ಇದ್ದರ ಅವರು ಹೇಗಿದ್ರು ಅನ್ನುವುದು ಬಹಳ ಮುಖ್ಯ ಆಗ್ತದೆ. ಸಂತಾನೋತ್ಪತ್ತಿಯ ಸದುದ್ದೇಶದಿಂದ ಉಪಪಾಂಡವರಾದರು ಅಷ್ಟೇ. ಅಲ್ಲಿ ಹಿಂದೂ ಧರ್ಮ ನಾವು ನೋಡುವ ದೃಷ್ಟಿ ಇದೆಯಲ್ಲ, ಅದು ಧನಾತ್ಮಕವಾಗಿರಬೇಕು ಅಲ್ವೇ? ದಂಪತಿಗಳಿಗೆ ದೈಹಿಕ ಮಾನಸಿಕ ಸುಖವು ಸಂಬಂಧವು ಪಡೆದು ಬಂದಷ್ಟೇ. ನಾನು ಕನ್ನೆ ಮದುವೆ ಆದ್ರೂ ಅಂದ್ಕೊಂಡು ಇವನ ಹತ್ರ ಸುಖ ಇಲ್ಲ ದೈಹಿಕವಾಗಿ ಅಥವಾ ಆರ್ಥಿಕವಾಗಿ ಇವನು ಸರಿಯಾಗಿ ದುಡಿಯಲ್ಲ ಅಂತ ಇನ್ನೊಂದು ಅನೈತಿಕ ಸಂಬಂಧವು, ವಿಚ್ಛೇದನವು, ಡಿವೋರ್ಸು ತಗೊಳ್ಳೋದನ್ನು ನೋಡ್ತಾ ಇದ್ದೇವೆ ಇವತ್ತು ಟಿ ವಿ ಚಾನಲಲ್ಲಿ. 2 ಮಕ್ಕಳ ತಾಯಿ ಆಗಿದ್ದರೂ ಕೂಡ ಆ ಕೆಲಸವನ್ನು ಮಾಡ್ತಾಳೆ, ಅನೈತಿಕ ಸಂಬಂಧ ಇಟ್ಕೊಂಡು ಗಂಡನನ್ನೇ ಕೊಲೆ ಮಾಡಿಬಿಡ್ತಾಳೆ, ಮಾಡಿಸ್ತಾಳೆ. ಇನ್ನೂ ಒಂದು ಬಹಳ ಘೋರವಾದ ಒಂದು ಉದಾಹರಣೆ. ಆ ಹೆಂಡತಿ ಹೇಗಿದ್ಲಪ್ಪ ಅಂದರೆ, ಗಂಡ ಎಲ್ಲೋ ದುಬೈಯಲ್ಲಿ ಕೆಲಸದಲ್ಲಿದ್ದ, ಅವನು ಬರ್ತಾನೆ ಅಂತ ಗೊತ್ತಾಗ್ಬಿಡ್ತು. ಇವಳು ಯಾರ ಹತ್ರ ಸಂಬಂಧ ಇಟ್ಕೊಂಡಿದ್ಲು? ಪುರೋಹಿತನ ಹತ್ರ, ಹೋಮ ಹವನ ಮಾಡ್ತಕ್ಕಂಥ ಪುರೋಹಿತನ ಹತ್ರ ಏನು ಕಂಡಿದ್ಲು ಏನೋ, ಅವನ ಹತ್ರ ಸಂಬಂಧ ಇಟ್ಕೊಂಡಿದ್ದ. ಅವನು ಬರ್ತಾನೆ ಅಂತ ಗಂಡ ದುಬೈಯಿಂದ ಬರ್ತಾನೆ ಅಂದ ಕೂಡಲೇ ಏನು ಮಾಡಿದ್ರು, ಇಬ್ಬರೂ ಸೇರಿ ಅವನು ಬಂದ ಕೂಡಲೇ ಅವನನ್ನು ಕೊಲೆ ಮಾಡಿಬಿಟ್ರು. ದುಬೈಯಿಂದ ಬಂದಿದ್ದಾನೆ ಅಂದರೆ ಸಾಕಷ್ಟು ದುಡ್ಕೊಂಡು ಬಂದಿರ್ತಾನೆ ಅವನು, ಅದ್ಯಾವುದೂ ಮುಖ್ಯ ಆಗಲಿಲ್ಲ. ಇಲ್ಲಿ ಇಟ್ಕೊಂಡಿದ್ಲಲ್ಲ ಪುರೋಹಿತನ ಜೊತೆ ಅನೈತಿಕ ಸಂಬಂಧ, ಅದು ಬಹಳ ಮುಖ್ಯ ಆಗ್ಬಿಡ್ತು ಅವಳಿಗೆ. ಏನು ಮಾಡಿದ್ರು, ಇಬ್ಬರೂ ಸೇರಿ ಅವನನ್ನು ಕೊಲೆ ಮಾಡಿ ಹೋಮ ಕುಂಡಗಳನ್ನು ಮಾಡಿ, ಒಂದಲ್ಲ ಎರಡಲ್ಲ ಹಾಗೆ 4-5 ಅವುಗಳಲ್ಲಿ ಪೀಸ್ ಮಾಡಿ ಅವನ ಶರೀರವನ್ನು ಹಾಕಿದ್ರು. ಬಾ, ಒಬ್ಬ ಪುರೋಹಿತ ಈ ಕೆಲಸ ಮಾಡ್ತಾನೆ. ಇದನ್ನು ನೋಡಿದಾಗ ಮೈ ಝುಮ್ ಅನ್ನುತ್ತದೆ. 2 ಮಕ್ಕಳ ತಾಯಿಯಾಗಿ ಅದೊಂದು ಬೇರೆ ಕೇಸ್ಗಳು. ಗಂಡನನ್ನೇ ಕೊಲಿಸ್ತಾಳೆ. ಎಂಥ ಕಾಲ ಬಂತ್ರಿ, ಕಲಿಯುಗ, ಕ್ರೂರ ಕಲಿಯುಗ ಆಗಿದೆ. ಕಲಿಯುಗ ಒಂದೊಂದು ಯುಗವೂ ಕೂಡ 4 ಪಾದಗಳಲ್ಲಿ ಒಳಗೊಂಡಿದೆ. ಇದೇನು ಕಲಿಯುಗ ಅಂತ್ಯಕಾಲವು. ಕೆಟ್ಟದ್ದು ವಿಪರೀತ ಆಗ್ತಾ ಇದೆ. ಕೆಟ್ಟದ್ದು ಹೆಚ್ಚಿದಷ್ಟು ಒಳ್ಳೆಯದಕ್ಕೆ ಬಹಳ ಬೆಲೆ, ನೈತಿಕತೆಗೂ ಒಂದು ನೆಲೆ. ವಿಶ್ವ ಪ್ರಕೃತಿಯಲ್ಲಿ ತ್ರಿಗುಣಾತ್ಮಕ ತತ್ವ ಇದೆ, ಅದು ಕೂಡ ಮನುಷ್ಯನಲ್ಲೂ ಇದೆ. ಪಂಚಭೂತ ತ್ರಿಗುಣಾತ್ಮಕ ತತ್ವ, ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ನೋಡಿ ಎಷ್ಟು ಶಾಂತವಾಗಿದೆ ವಿಶ್ವ ಪ್ರಕೃತಿ. ಬೆಂಗಳೂರು ಈಗ ಬಹಳ ಕಷ್ಟ ಆಗಿದೆ ಚಳಿಗಾಲದಲ್ಲಿ. ಎಷ್ಟೋ ಜನ ತಮ್ಮ ಮಕ್ಕಳು ಮಧ್ಯಪ್ರದೇಶದಂಥ
ಶಾಖ ಬಿಸಿಲು ಇರ್ತಕ್ಕಂಥ, ಚಳಿ ಕಡಿಮೆ ಇರ್ತಕ್ಕಂಥ ಆ ಜಾಗಕ್ಕೆ ಹೋಗ್ತಾರೆ. ತಮ್ಮ ಮಗನೋ ಅಲ್ಲಿದ್ದರೆ, ಇಲ್ಲದೇ ಇದ್ದವರು ಇಲ್ಲೇ ಇರಬೇಕು. ನಾವಿರೋ ಜಾಗವಂತೂ ಚಿಮ್ನಿ ಹಿಲ್ಸ್, ಎತ್ತರದ ಜಾಗ, ಚಳಿ ಜಾಸ್ತಿ ಇಲ್ಲಿ. ಈ ಚಳಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಆದ್ದರಿಂದ ಪಡೆದಷ್ಟೇ ಭಾಗ್ಯ, ನಡೆದಷ್ಟೇ ದಾರಿ. ತತ್ವಜ್ಞಾನ ಬಹಳ ದೊಡ್ಡದಿದೆ. ದೈಹಿಕ ಸಂಬಂಧ ಆಗಲಿ, ಮಾನಸಿಕ ಸಂಬಂಧ ಆಗಲಿ, ಮತ್ತೊಂದು ಕಡೆ ಇನ್ನೊಬ್ಬನ ಹತ್ರ ಹೋದರೆ ಅಥವಾ ಇನ್ನೊಬ್ಬಳ ಹತ್ರ ಹೋದರೆ ಇಲ್ಲ, ಮಾಯೆ. ಮನಸ್ಸು ಎಂಬುದು ಮಾಯೆ. ಮನಸ್ಸು ಮುಂಚೂಣಿಯಲ್ಲಿರ್ತದೆ ಮನುಷ್ಯನಿಗೆ. ಮಹಿಳೆಗೆ ಬುದ್ಧಿ ಆನಂತರ ಇರ್ತದೆ. ಮನೋಬುದ್ಧಿಗಳನ್ನು ಇವೆರಡೂ ಕೂಡ ಒಂದಕ್ಕೊಂದು ಚಂಚಲ ಇದ್ದಂಗೆ ಮನೋಬುದ್ಧಿಗಳನ್ನು ಸ್ಥಿಮಿತದಲ್ಲಿ ಇಡುವುದೇ ಯಾವುದು? ಆತ್ಮ. ಆತ್ಮ ಇಲ್ಲ ಎನ್ನುವವರಿಗೂ ಕೂಡ ಒಳಗೊಂದು ಒಬ್ಬ ಇದ್ದಾನೆ. ಅವನು ಹೇಳ್ತಾನೆ, ಇದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿಗೆ ಹೋಗಬೇಡ, ಕುಡಿಬೇಡ, ಅವಳ ಜೊತೆ ಹೋಗಬೇಡ, ಕಚ್ಚೆ ಹರ್ಕ ಆಗಬೇಡ. ಅವಳಿಗೂ ಹೇಳ್ತಾನೆ, ನೀನು ವೈಶ್ಯ ಆಗಬೇಡ, ನೈತಿಕ ಸಂಬಂಧ ಇಟ್ಕೋಬೇಡ ಅಂತ ಹೇಳ್ತಿರ್ತಾನೆ. ಯಾರವನು? ಒಳಗೊಬ್ಬ. ಬಾರೋ ಹೋಗೋಣ ಅಲ್ಲಿಗೆ ಅಂತಾನೆ. ಇನ್ನೊಂದು ಸರಿ ಹೇಳಿ, ಸ್ವಲ್ಪ ಒಂದು ಪೆಗ್ ಹಾಕೋ, ಅಷ್ಟೇ ಕಣ, ನಾನು ನಿಮಗೆ ಬಲವಂತ ಮಾಡಲ್ಲ ಅಂತಾನೆ. ಅಲ್ಲಿ ಕರ್ಕೊಂಡೋಗಿ ಬಲವಂತ ಮಾಡ್ತಾನೆ. ಎದ್ದೇಳ ಮೇಲೆ ಅಂತ ಒಳಗೊಬ್ಬ ಇದ್ದಾನೆ. ಅವನೇ ಹೇಳ್ತಾನೆ, ಅವನೇ ರೀ ಆತ್ಮ. ಆತ್ಮ ಆತ್ಮಾನಂ ಅಧಿಕೃತ ವಿದ್ಯಾ ಆಧ್ಯಾತ್ಮ ವಿದ್ಯಾ ಅಂತ ಒಂದು ಶ್ಲೋಕ ಕೂಡ ಇದೆ. ಆತ್ಮನನ್ನು ಅರಿಯುವ ವಿದ್ಯೆಯೇ ಆಧ್ಯಾತ್ಮ ವಿದ್ಯೆ. ಆತ್ಮಾನಂ ಅಧಿಕೃತ ವಿದ್ಯಾ ಆಧ್ಯಾತ್ಮ ವಿದ್ಯಾ. ಮಂಗಳ ಮಾಸಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಇವತ್ತು ಪತ್ರಿಕೋದ್ಯಮ ಬಹಳ ಕಷ್ಟ ಇದೆ. ಪತ್ರಿಕೆಯಿಂದ ರಿಟೈರ್ಡ್ ಆದವರು ಏನೆಲ್ಲ ಮಾಡ್ತಾ ಇದ್ದಾರೆ, ಎಂಥದ್ದು ಬರೀತಾ ಇದ್ದಾರೆ, ಪ್ರಶಸ್ತಿ ಪುರಸ್ಕಾರಗಳು, ಅವುಗಳ ಬಗ್ಗೆ, ಪ್ರಶಸ್ತಿಗಳ ಬಗ್ಗೆನೇ ಒಂದು ಪ್ರವರ ಇನ್ನೊಂದು ಸಾರಿ ಹೇಳುತ್ತೇನೆ.